ನಮಸ್ಕಾರ ಸ್ನೇಹಿತರೆ, ನಮ್ಮ ತನುಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ಆಗಸ್ಟ್ 15ರ ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಘಟನೆ ನಿಮ್ಮ ದಿಕ್ಕನ್ನೇ ಬದಲಾಯಿಸಬಹುದು. ನೀವು ಈಗ ಮಾಡುತ್ತಿರುವ ಒಂದು ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ಅಪಾರ ಲಾಭವನ್ನು ಕೊಡುತ್ತದೆ, ಇಲ್ಲವೇ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಅವಕಾಶ ನಿಮ್ಮ ಮುಂದೆ ಬರುತ್ತದೆ, ಆದರೆ ಅದು ಸಾಧಾರಣವಲ್ಲ. ಗಮನಿಸಿ, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸ್ಟೆಪ್ ಮತ್ತು ನಿಮ್ಮ ಭವಿಷ್ಯವನ್ನೇ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು ಅಥವಾ ಕ್ಷಣದಲ್ಲೇ ಕುಸಿಯಬಹುದು. ಏನಿದು ರಹಸ್ಯ? ಯಾವ ಗ್ರಹಗಳು ಈ ಆಟ ಆಡುತ್ತಿವೆ? ಈಗ ಸಂಪೂರ್ಣವಾಗಿ ತಿಳಿಯೋಣ. ಮುಂದೆ ಸಾಗುವ ಮೊದಲು ನಮ್ಮ ತನುಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿಯವರೇ, ಆಗಸ್ಟ್ 15ರ ನಂತರ ಗ್ರಹಸ್ಥಿತಿ ನಿಮ್ಮ ಮಿಶ್ರ ಫಲಿತಾಂಶದ ಜೊತೆ ದೊಡ್ಡ ಅವಕಾಶಗಳನ್ನು ಕೊಡಲಿದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಈಗ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾನೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಧೈರ್ಯವಾಗಿರುತ್ತವೆ, ಆದರೆ ಕೆಲವೊಮ್ಮೆ ಅತಿ ವೇಗದ ನಿರ್ಧಾರಗಳು ಅಪಾಯವೂ ತರಬಹುದು. ಬೃಹಸ್ಪತಿ ಅಂದರೆ ಗುರು ನಿಮ್ಮ ಧನಸ್ಥಾನವನ್ನು ಪ್ರಭಾವಿಸುತ್ತಿದ್ದನು. ಹಣಕಾಸಿನಲ್ಲಿ ಆಕ್ಷೇಪಣೆ ಲಾಭಗಳು ಬರಬಹುದು ಸೂಚನೆ ಇದೆ, ಆದರೆ ಹಣ ಬಂದಷ್ಟೇ ಬೇಗ ಖರ್ಚಾಗುವ ಸಾಧ್ಯತೆ ಕೂಡ ಇದೆ. ಶನಿ ನಿಮ್ಮ ಲಾಭ ಸ್ಥಾನದಲ್ಲಿರುವುದರಿಂದ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತದೆ, ಆದರೆ ತಡವಾಗಿ. ಇಲ್ಲಿ ನೀವು ಸಮಾಧಾನವಾಗಿ ಇದ್ದರೆ ನಿಮಗೆ ದೊಡ್ಡ ಫಲ ನಿಮಗೆ ಆಗಬಹುದು. ರಾಹು ಮತ್ತು ಕೇತು ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಗೊಂದಲ ಉಂಟು ಮಾಡಬಹುದು. ಕೆಲವೊಮ್ಮೆ ನಿಮ್ಮ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿರಬಹುದು. ಮೇಷರಾಶಿಯವರೇ, ಆಗಸ್ಟ್ 15ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಭೇಟಿ ಅಥವಾ ಒಂದು ಸುದ್ದಿ ಬರುತ್ತದೆ. ಅದು ನಿಮ್ಮ ಕೆಲಸ, ಹಣಕಾಸು ಅಥವಾ ಸಂಬಂಧಗಳ ಬಗ್ಗೆ ಇರಬಹುದು, ಆದರೆ ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೀರೋ ಅದೇ ನಿಮ್ಮ ಭವಿಷ್ಯ ನಿರ್ಧರಿಸುತ್ತದೆ. ಮೇಷರಾಶಿಯವರೇ, ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಹಣದ ಕಷ್ಟ, ಮನಸ್ಸಿನ ಒತ್ತಡ ಇವೆಲ್ಲವೂ ಈಗ ನಿಧಾನವಾಗಿ ನಿಮ್ಮ ಜೀವನದಿಂದ ದೂರ ಹೋಗಲು ಶುರು ಮಾಡುತ್ತದೆ. ನೀವು ಮಾಡಿದ ಶ್ರಮ, ನೀವು ಹಾಕಿದ ಪ್ರತಿಯೊಂದು ಹೆಜ್ಜೆ ಇವತ್ತಿನವರೆಗೂ ಯಾರಿಗೂ ಕಾಣಿಸದಿದ್ದರೂ ಈಗ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಕಾಲ ಬದಲಾಗುತ್ತಿದೆ, ನಿಮ್ಮ ಸಮಯ ಶುರುವಾಗುತ್ತಿದೆ. ಒಂದು ದೊಡ್ಡ ಬದಲಾವಣೆ, ಒಂದು ಅಪ್ರತೀಕ್ಷಿತ ಅವಕಾಶ ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದೆ. ಆದರೆ ಇದು ಸಾಮಾನ್ಯ ಅವಕಾಶವಲ್ಲ. ಇದನ್ನು ಸರಿಯಾಗಿ ಹಿಡಿದರೆ ನಿಮ್ಮ ಹಣಕಾಸು ಸ್ಥಿತಿ ಸಂಪೂರ್ಣವಾಗಿ ಬದಲಾಗಬಹುದು. ಮೇಷರಾಶಿಯವರೇ, ಆಗಸ್ಟ್ 15ರ ನಂತರ ನಿಮ್ಮ ಹಣಕಾಸಿನ ಚಕ್ರವೇ ತಿರುಗುವ ಸೂಚನೆ ಇದೆ. ಇಷ್ಟು ದಿನ ಹಣ ಬಂದು ಕೂಡ ಉಳಿಯದೇ ಹೋಗುತ್ತಾ ಇತ್ತು. ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲವಾ? ಈ ಸ್ಥಿತಿ ಬದಲಾಗುತ್ತಿದೆ. ವ್ಯಾಪಾರ ಮಾಡುವವರು ಗಮನಿಸಿ, ನೀವು ಹಾಕಿದ ಹೂಡಿಕೆಗಳು ಈಗ ನಿಧಾನವಾಗಿ ಲಾಭ ಕೊಡಲು ಶುರುವಾಗುತ್ತವೆ. ಹಳೆಯ ಕಷ್ಟಕರ್ಮಗಳು ಮತ್ತೆ ನಿಮ್ಮ ಬಳಿ ಬರುತ್ತಾರೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ, ಒಂದು ಸಣ್ಣ ತಪ್ಪು ಮಾಡಿದರೆ ಬಂದಲಾದ ಕೈ ತಪ್ಪುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಅನಿರೀಕ್ಷಿತವಾಗಿ ಹಣ ಬರುತ್ತದೆ. ಹಳೆಯ ಬಾಕಿ ಹಣ ಸಿಗಬಹುದು, ಹೊಸ ಡೀಲ್ ಆಗಬಹುದು ಅಥವಾ ಸೈಡ್ ಇನ್ಕಮ್ ಶುರುವಾಗಬಹುದು. ಆದರೆ ಅದೇ ಸಮಯದಲ್ಲಿ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಯಾರಾದರೂ ಹೇಳಿದಂತೆ ದೊಡ್ಡ ಹೂಡಿಕೆ ಮಾಡುವುದು ತಪ್ಪಿಸಿ. ಕಣ್ಣು ಮುಚ್ಚಿ ಯಾರನ್ನೂ ನಂಬಬೇಡಿ, ಏಕೆಂದರೆ ಒಂದು ಡೀಲ್ ಅಥವಾ ಆಫರ್ ನಿಮ್ಮ ಮುಂದೆ ಬರುತ್ತದೆ. ಮೊದಲಿಗೆ ಅದು ತುಂಬಾ ಆಕರ್ಷಕವಾಗಿ ಕಾಣಿಸುತ್ತದೆ, ಆದರೆ ಅದರ ಒಳಗಿರುವ ಸತ್ಯ ನೀವು ಊಹಿಸಿರುವುದಿಲ್ಲ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ 2 ಬಾರಿ ಆಲೋಚಿಸಿ. ಮೇಷರಾಶಿಯವರೇ, ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದು ದೊಡ್ಡ ಗೆಲುವು. ಈ ಮಾತನ್ನು ನೆನಪಿಟ್ಟರೆ ಆಗಸ್ಟ್ 15ರ ನಂತರ ನಿಮ್ಮ ಹಣಕಾಸು ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುವುದು ಖಚಿತ. ಉದ್ಯೋಗ ಹುಡುಕುತ್ತಿರುವ ಮೇಷರಾಶಿಯವರೇ, ನೀವು ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ. ಅಪ್ಲೈ ಮಾಡಿದರೂ ರಿಪ್ಲೈ ಬರ್ತಿಲ್ಲ ಅಂತ ಕಂಗೆಟ್ಟಿದ್ದೀರಾ. ಈಗ ನಿಮ್ಮ ಸಮಯ ಹತ್ತಿರದಲ್ಲೇ ಇದೆ. ಮೇಷರಾಶಿಯವರೇ, ಆಗಸ್ಟ್ 15ರ ನಂತರ ಒಂದು ಕಾಲ್, ಒಂದು ಮೆಸೇಜ್ ಅಥವಾ ಒಂದು ರೆಫರೆನ್ಸ್ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ನೀವು ತಯಾರಾಗಿರಬೇಕು. ಅವಕಾಶ ಬಂದಾಗ ತಪ್ಪಿಸಿಕೊಳ್ಳಬೇಡಿ. ಈಗ ಕುಟುಂಬ ಜೀವನದ ಕಡೆ ಗಮನ ಕೊಡೋಣ. ಮೇಷರಾಶಿಯವರೇ, ಇಷ್ಟು ದಿನ ಮನೆಯಲ್ಲಿದ್ದ ಸಣ್ಣ ಸಣ್ಣ ಮನಸ್ತಾಪಗಳು, ಅಸಮಾಧಾನ, ಅರ್ಥ ಮಾಡಿಕೊಳ್ಳದ ಸಮಸ್ಯೆಗಳು ಈಗ ನಿಧಾನವಾಗಿ ಕಡಿಮೆಯಾಗುತ್ತವೆ. ಕುಟುಂಬದವರ ಜೊತೆ ನಿಮ್ಮ ಸಂಬಂಧ ಮತ್ತೆ ಗಟ್ಟಿಯಾಗಿರುತ್ತದೆ. ಹಳೆಯ ವಿಷಯಗಳು ಕ್ಲಿಯರ್ ಆಗುತ್ತವೆ, ಆದರೆ ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ಜಾಗೃತೆ ಇರಬೇಕು. ಒಂದು ಸಣ್ಣ ಮಾತು, ಒಂದು ಸಣ್ಣ ತಪ್ಪು ಮತ್ತೆ ಸಮಸ್ಯೆ ಹುಟ್ಟಬಹುದು. ಆದ್ದರಿಂದ ಶಾಂತವಾಗಿ ಅರ್ಥ ಮಾಡಿಕೊಂಡು ಮಾತನಾಡಿ. ಆರೋಗ್ಯದ ವಿಷಯದಲ್ಲಿ ಮೇಷರಾಶಿಯವರೇ, ಒಟ್ಟಾಗಿ ಆರೋಗ್ಯ ಸ್ಥಿತಿ ಸರಾಸರಿ ಚೆನ್ನಾಗಿರುತ್ತದೆ, ಆದರೆ ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ, ಸಣ್ಣ ದೇಹದ ದಣಿವು ಇವು ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಹೆಚ್ಚು ಆಲೋಚನೆ ಮಾಡುವುದು ಕಡಿಮೆ ಮಾಡಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ, ಅದು ನಿಮಗೆ ತುಂಬಾ ಮುಖ್ಯ. ಸ್ವಲ್ಪ ವ್ಯಾಯಾಮ, ಸರಿಯಾದ ಆಹಾರ ಮತ್ತು ಸರಿಯಾದ ವಿಶ್ರಾಂತಿ ಇದನ್ನು ಪಾಲಿಸಿದರೆ ನಿಮ್ಮ ಆರೋಗ್ಯ ಇನ್ನೂ ಉತ್ತಮವಾಗಿರುತ್ತದೆ. ಮೇಷರಾಶಿಯವರೇ, ಈ ಸಮಯದಲ್ಲಿ ಒಂದು ಮಾತು ನೆನಪಿಡಿ, ಸಾಧನೆಯ ದಾರಿ ಸುಲಭವಲ್ಲ.
ಆದರೆ ಸಹನೆ ಇದ್ದರೆ ಜಯ ಖಚಿತ. ನೀವು ತಾಳ್ಮೆಯಿಂದ ಮುಂದೆ ನಡೆದರೆ ಆಗಸ್ಟ್ 15ರ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಸ್ಪಷ್ಟವಾಗಿ ಕಾಣುತ್ತದೆ. ಮೇಷರಾಶಿಯವರೇ, ಆಗಸ್ಟ್ 15ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವವಾದ ಸಮಯ ಶುರುವಾಗುತ್ತಿದೆ. ಈ ಸಮಯದಲ್ಲಿ ನೀವು ಮಾತಾಡುವಂತಹ ಒಂದು ಕೆಲಸ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಇದನ್ನು ಲೈಟಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಭಾಗ್ಯ ನಿಮ್ಮ ಕೈಯಲ್ಲಿರುತ್ತದೆ. ನಿಮ್ಮ ಮುಂದಿನ ಅಡೆತಡೆಗಳು, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇದ್ದ ಅಡಚಣೆಗಳು ಇವೆಲ್ಲವೂ ದೂರವಾಗಬೇಕು ಅಂದರೆ, ಆಗಸ್ಟ್ 15ರ ನಂತರ ಎಲ್ಲವೂ ನಿಮ್ಮ ಪರವಾಗಿ ನಡೆಯಬೇಕು ಅಂದರೆ ನೀವು ಮಾಡಬೇಕಾದ ಕೆಲವು ಶಕ್ತಿಶಾಲಿ ಪರಿಹಾರಗಳಿವೆ. ಗಮನಿಸಿ, ಪ್ರತಿ ಮಂಗಳವಾರ ಬೆಳಗ್ಗೆ ಅಥವಾ ಸಂಜೆ ಹನುಮಂತನ ದೇವರ ದರ್ಶನ ಮಾಡಬೇಕು. ಸಾಧ್ಯವಾದರೆ ಓಂ ಹನುಮಂತನೇ ನಮಃ ಎಂದು 20 ಬಾರಿ ಜಪ ಮಾಡಿ. ಇದು ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ, ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಮತ್ತು ಪ್ರತಿ ಶನಿವಾರ ಒಂದು ಸಣ್ಣ ದಾನ ಮಾಡಿ. ಅದು ಅನ್ನದಾನ ಆಗಬಹುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಆಗಬಹುದು. ಇದರಿಂದ ಶನಿದೇವನ ಪ್ರಭಾವ ನಿಮ್ಮ ಮೇಲೆ ಅನುಕೂಲವಾಗಿರುತ್ತದೆ. ಮತ್ತೊಂದು ಮುಖ್ಯ ವಿಷಯ, ಆಗಸ್ಟ್ 15ರ ನಂತರ ನೀವು ಯಾವ ಕೆಲಸ ಶುರು ಮಾಡುತ್ತೀರೋ ಅದನ್ನು ಅವಸರದಲ್ಲ, ಸ್ಪಷ್ಟ ಮನಸ್ಸಿನಿಂದ ಶುರು ಮಾಡಿ, ಏಕೆಂದರೆ ಈ ಸಮಯದಲ್ಲಿ ನೀವು ಹಾಕುವ ಒಂದು ಹೆಜ್ಜೆ ನಿಮ್ಮ ಭವಿಷ್ಯದ ದಿಕ್ಕನ್ನೇ ನಿಗದಿಪಡಿಸುತ್ತದೆ. ಮೇಷರಾಶಿಯವರೇ, ಭಾಗ್ಯ ಬದಲಾಗುವ ಸಮಯ ಬಂದಾಗ ಸರಿಯಾದ ನಿರ್ಧಾರ ತೆಗೆದುಕೊಂಡವನೇ ಗೆಲ್ಲುತ್ತಾನೆ. ನೀವು ಈ ಪರಿಹಾರಗಳನ್ನು ನಿಷ್ಠೆಯಿಂದ ಅನುಸರಿಸಿದರೆ ಆಗಸ್ಟ್ 15ರ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ, ಯಶಸ್ಸು ಮತ್ತು ಶಾಂತಿ ಖಚಿತ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.